ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ. ಇದೀಗ 6ನೇ ಗ್ಯಾರಂಟಿಯನ್ನು ಘೋಷಿಸಿದೆ. ದೀಪಾವಳಿಗೂ ಮುನ್ನ ಸಿಟಿ ಮಂದಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಅವಕಾಶ ನೀಡಲಾಗಿದೆ. ದೀಪಾವಳಿಗೂ ಮುನ್ನ ಬೆಂಗಳೂರಿಗರಿಗೆ ಗುಡ್ ನ್ಯೂಸ್. ಆಸ್ತಿ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಅವಕಾಶ. ಗ್ರೇಟರ್ ಬೆಂಗಳೂರು ನಿವಾಸಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೀಪಾವಳಿಯ ಗಿಫ್ಟ್ ಕೊಟ್ಟಿದ್ದಾರೆ. ಆಸ್ತಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತಿಸುವ 100 ದಿನಗಳ ವಿಶೇಷ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಬಹುದೊಡ್ಡ ಸವಾಲು ನಿವಾರಿಸಲಿದ್ದು ಆರ್ಥಿಕವಾಗಿ ಬಲ ತುಂಬಲಿದೆ. ಸೂಕ್ತ ದಾಖಲೆಗಳೊಂದಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಖಾತಾ ಬದಲಾವಣೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ಸುಮಾರು 25 ಲಕ್ಷ ಆಸ್ತಿ ಖಾತಾಗಳಿವೆ. ಸುಮಾರು 7.5 ಲಕ್ಷ ಬಿ ಖಾತಾ, 17.5 ಲಕ್ಷ ಎ ಖಾತಾ ಇದೆ. ಬಿ ಖಾತಾ ಆಸ್ತಿಯ ಮಾಲೀಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಬಿ ಖಾತಾ ಸೈಟ್ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಸಿಗೋದಿಲ್ಲ. ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಂದ ಸಾಲ ಸಿಗೋದಿಲ್ಲ. ಅಲ್ಲದೆ ಬಿ ಖಾತಾ ಅನಧಿಕೃತ ಆಸ್ತಿಯಾಗಿದ್ದು ನಿಯಂತ್ರಿಸಲಾಗುವುದಿಲ್ಲ. ಈ ಸಮಸ್ಯೆಗಳನ್ನು ನಿವಾರಿಸುವುದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನವೆಂಬರ್ 1ರಿಂದ ಫೆಬ್ರವರಿ ಮೊದಲ ವಾರದವರೆಗೆ 100 ದಿನ ಅಭಿಯಾನ ನಡೆಸಲಿದೆ. ಸರ್ಕಾರ 6ನೇ ಗ್ಯಾರಂಟಿ ನೀಡಿದ್ದು ಬೆಂಗಳೂರಿಗರು ಖುಷಿಯಾಗಿದ್ದಾರೆ. ಯಾವ್ದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನ್ ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನ ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನ 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ. ಇವತ್ತಿಂದ 100 ದಿನದೊಳಗೆ ಅಂದ್ರೆ 1ನೇ ತಾರೀಕಿಂದ ಇದು ಅಂದ್ರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಯಿಂದಾಗುವ ಲಾಭಗಳೇನು? ಬೆಂಗಳೂರಿನ ಆರ್ಥಿಕ ಬೆಳವಣಿಗೆಗೆ ಇದು ಹೇಗೆ ಸಹಕಾರಿ ನೋಡೋಣ. ಬಿ ಖಾತಾವನ್ನ ಎ ಖಾತಾಗೆ ಪರಿವರ್ತಿಸೋದ್ರಿಂದ ಅನಧಿಕೃತ ಆಸ್ತಿಗೆ ಕಾನೂನಿನ ಮಾನ್ಯತೆ ಕೂಡ ಸಿಗುತ್ತೆ. ಕಟ್ಟಡ ಯೋಜನೆಗೆ ಅನುಮೋದನೆ ಪಡೆಯೋದು, ಬ್ಯಾಂಕ್ಗಳಿಂದ ಸುಲಭವಾಗಿ ಸಾಲ ಪಡೆಯೋದು ಸಾಧ್ಯವಾಗುತ್ತೆ. ಜೊತೆಗೆ ಆಸ್ತಿ ಮೌಲ್ಯವೂ ಹೆಚ್ಚಾಗುತ್ತೆ. ಈ 100 ದಿನಗಳ ಅಭಿಯಾನ ಸುಮಾರು 7.5 ಲಕ್ಷ ಬಿ ಖಾತಾ ಮಾಲೀಕರಿಗೆ ದೊಡ್ಡ ಮಟ್ಟದ ಆರ್ಥಿಕ ಭದ್ರತೆ ನೀಡಲಿದೆ. ಎ ಖಾತಾ ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ. 2000 ಚದರ ಮೀಟರ್ ವರೆಗಿನ ಸೈಟ್ಗಳಿಗೆ ಬಿ ಖಾತಾವನ್ನ ಎ ಖಾತಾಗೆ ಪರಿವರ್ತಿಸಲು ಆನ್ಲೈನ್ ಪ್ರಕ್ರಿಯೆಗೆ ನೀಡಲಾಗಿದೆ. ಆನ್ಲೈನ್, ಮೊಬೈಲ್ ಮತ್ತು ಒಟಿಪಿ ಆಧಾರಿತ ಲಾಗಿನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರು ಎಪಿಐಡಿ, ಆಧಾರ್ ದೃಢೀಕರಣ ಮತ್ತು ಸೈಟ್ನ ಮುಂಭಾಗದ ರಸ್ತೆ ಸಾರ್ವಜನಿಕ ರಸ್ತೆಯಾಗಿರಬೇಕು ಎಂಬಂತಹ ಷರತ್ತುಗಳನ್ನು ಪೂರೈಸಬೇಕು. ಅರ್ಜಿ ಸಲ್ಲಿಸುವುದಕ್ಕೆ ಯಾವುದೇ ಶುಲ್ಕ ಇಲ್ಲ. ಪರಿಶೀಲನೆ ನಂತರ ಅರ್ಹತೆ ಇದ್ರೆ ಸೈಟ್ನ ಮಾರ್ಗದರ್ಶನ ಮೌಲ್ಯದ 5% ಶುಲ್ಕ ಆನ್ಲೈನ್ನಲ್ಲಿ ಪಾವತಿಸಬೇಕು. ಆಯುಕ್ತರ ಅನುಮೋದನೆ ನಂತರ ಸ್ವಯಂ ಚಾಲಿತ ಪರಿವರ್ತನೆಯಾಗಲಿದೆ. ಸರ್ಕಾರದ ಈ ಕ್ರಾಂತಿಕಾರಿಕ ನಿರ್ಧಾರದಿಂದ ಲಕ್ಷಾಂತರ ಆಸ್ತಿ ಮಾಲೀಕರಿಗೆ ಬಹುದೊಡ್ಡ ಸಮಾಧಾನ ಕೊಡ್ತಾ ಇದೆ. ಜನರ ಆಸ್ತಿ ದಾಖಲೆಗಳ ರಕ್ಷಣೆಗೆ 6ನೇ ಗ್ಯಾರಂಟಿ ಕೊಟ್ಟಿದ್ದು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ಹರೀಶ್, ಟಿವಿ9 ಬೆಂಗಳೂರು.